ರಘುರಾಮ ಎಂಬ ಈ ಆಪಾದಿತನು ಮಾಡಿರುವ 8 ಕೊಲೆ, 4 ಮಾನಭಂಗ, ಬ್ಯಾಂಕ್ ದರೋಡೆ, ಲೂಟಿ ಮತ್ತು ಕಳ್ಳ ಸಾಗಾಣಿಕೆಯು ಸಾಕ್ಷಿ ಸಮೇತವಾಗಿ ರುಜುವಾತಾಗಿದೆ. ಐಪಿಸಿ ಸೆಕ್ಷನ್ 302 ಪ್ರಕಾರ ಆಪಾದಿತನಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತಿದೆ. ಸಿಬಿಐನ ಸ್ಪೆಷಲ್ ಆಫೀಸರ್ ಪ್ರತಾಪ್ ಅವರು ರಘುರಾಮನನ್ನು ಬಂಧಿಸುವಲ್ಲಿ ತೋರಿದ ಧೈರ್ಯ ಸಾಹಸಕ್ಕಾಗಿ ನ್ಯಾಯಾಲಯವು ಅವರನ್ನು ಅಭಿನಂದಿಸುತ್ತದೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಅವಳಿ ಜವಳಿ ಮಕ್ಕಳಾಗಿದೆ. ಡಾಕ್ಟರ್, ಹಾ, ನಿಮ್ 2 ಮಕ್ಕಳಿಗೆ ಒಂದೇ ಹೋಲಿಕೆ ಇದೆ. ನೋ ಅದಲ್ಲ ಡಾಕ್ಟರ್. ಈ ಬ್ಯಾಂಡೇಜ್ ಯಾಕೆ ಹಾಕಿದ್ದೀರಾ? ನಿಮ್ಗೆ ಹುಟ್ಟಿರೋದು ಸಯಾಮಿ ಅವಳಿಗಳು. ಹುಟ್ಟೋವಾಗ್ಲೇ ಅವರಿಬ್ರು ತೋಳು ಅಂಟ್ಕೊಂಡಿದ್ವು. ಮುಂದಕ್ಕೆ ಅವ್ರ ಬೆಳವಣಿಗೆಗೆ ತೊಂದರೆ ಆಗ್ಬಾರ್ದು ಅಂತ ಆಪರೇಷನ್ ಮಾಡಿದ್ವಿ. ಸದ್ಯಕ್ಕೆ ಏನ್ ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ, ಆದ್ರೆ ಅವರಿಬ್ರು ಮಧ್ಯೆ ರಿಫ್ಲೆಕ್ಸಸ್ ವರ್ಕ್ ಆಗುತ್ತೆ ಅಂತ ಕಾಣುತ್ತೆ. ಅಂದ್ರೆ ಈ ರೀತಿ ತೋರಿಸ್ತೀನಿ. ಇವನಿಗೆ ಗಿಲ್ಲಿದ್ರೆ ಅವನು ಅಳ್ತಾನೆ. ಯು ಮೀನ್ ಅವನಿಗೂ ನೋವಾದ್ರೆ ಇವನಿಗೂ ನೋವಾಗತ್ತಾ? ಹೌದು, ಅವನ್ ನಕ್ರೆ ಇವನು ನಗ್ತಾನೆ, ಇವನ್ಗೆ ಹಸುವಾದ್ರೆ ಅವನಿಗೂ ಹಸುವಾಗತ್ತೆ. ಹಾಗಾದ್ರೆ ಎಲ್ಲಾ ವಿಷಯದಲ್ಲೂ ಹೀಗೆನಾ? ಹೇಳೋಕ್ಕಾಗಲ್ಲ. ಮಕ್ಕಳು ಬೆಳೀತಾ ಬೆಳೀತಾ ಇದು ಕಮ್ಮಿನೂ ಆಗ್ಬಹುದು. ಇವರಿಬ್ರು ಹತ್ರ ಇದ್ದಾಗ ಆಗೋಷ್ಟು ದೂರ ಇದ್ದಾಗ ಆಗದೇನೂ ಇರಬಹುದು. ಓಹೋ ಸರ್, ರಘುರಾಮ್ಗೆ ಆಪರೇಷನ್ ಮಾಡಾಯ್ತು. ಅವನ್ನ ಇಮಿಡಿಯೇಟ್ ಆಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿ. ರಘುರಾಮ್, ನೀವು ಮರ್ಯಾದೆಯಿಂದ ಸರೆಂಡರ್ ಆಗು. ಬಿಟ್ಬಿಡು. ದಿಲ್ಲಿಯಾದರೇನು ಶಿವ. ನನ್ನ ಮಗು ಎಲ್ಲೇ? ಏ ಶಿವ, ಅದೇನ ನಮ್ಗಳಿಗೆ ಮುಗೋಳು ಶಬ್ದ ಕೇಳಿಸ್ತೈತೆ? ಅಯ್ಯೋ, ಕೋದಂಡು ಹೇಳು ಬೇಗ. ಪ್ರತಾಪ್
ಪ್ರತಾಪ್ ನಮ್ಮನ್ನ ಅಟ್ಸ್ಕೊಂಡು ಬರ್ತಿದ್ದಾನೆ. ಅವನು ಬರೋದ್ರೊಳಗೆ ನಾವು ತಪ್ಪಿಸ್ಕೋಬೇಕು. ರಘುರಾಮ್, ನನ್ನ ಕೈಯಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಮಗುನ ನನ್ನ ಕೈಗೆ ಒಪ್ಪಿಸ್ಬಿಟ್ಟು ಮರ್ಯಾದೆಯಿಂದ ಸರೆಂಡರ್ ಆಗು. ಇವನನ್ನು ಕರ್ಕೊಂಡು ಹೋಗು. ನಿನ್ ಬಿಟ್ಟು ಹೋಗಲ್ಲಪ್ಪ. ನನ್ನ ಜೊತೆಲೆ ನೀನು ಸತ್ತೋದ್ರೆ ನಿಮ್ಮ ತಂದೆಯನ್ನು ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋರು ಯಾರು? ಪ್ರತಾಪ್ ಮೇಲೆ ನೀನು ಸೇಡ್ ತೀರ್ಸ್ಕೊಳ್ಳೇಬೇಕು. ಆ ಪ್ರತಾಪನ್ ಮುಗಿಸೋವರೆಗೂ ನೀನು ನನ್ನ ಶ್ರಾದ್ದ ಮಾಡಬಾರ್ದು. ನಾವೆಷ್ಟೇ ಪ್ರಯತ್ನ ಪಟ್ಟರು ಆಕೆನ ಆ ಶಾಕ್ನಿಂದ ಹೊರಗೆ ತರಕ್ಕಾಗಲೇ ಇಲ್ಲ. ಆಕೆ ಕೋಮಲಿದ್ದಾರೆ ಅಂತಲೇ ಲೆಕ್ಕ. ನಮ್ಮಲ್ಲಿರೋ ಸ್ಪೆಷಲಿಸ್ಟ್ಗಳು ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಬಾಬಾ, ಅಮೆರಿಕದಲ್ಲಿ ನನಗೆ ತುಂಬ ಜನ ಪರಿಚಯದವರಿದ್ದಾರೆ. ಅಕ್ಕನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಅವಳ ಆರೋಗ್ಯ ಸುಧಾರಿಸ್ಬೋದಲ್ಲ? ಹೌದು ಪ್ರತಾಪ್, ಈಗಿನ ಪರಿಸ್ಥಿತಿಯಲ್ಲಿ ನೀನು ಲಕ್ಷ್ಮಿನ ಅಮೆರಿಕ ಕರ್ಕೊಂಡು ಹೋಗೋದೇ ಒಳ್ಳೆಯದು. ಕುಡಿಯಮ್ಮ, ಜಾಣ ಮರಿ, ಕುಡಿಬೇಕು, ಹಠ ಮಾಡ್ಬೇಡಮ್ಮ. ಕುಡಿ. ಯಾರೋ ನೀನು? ನನ್ನ ಹೆಸರು ಕೃಷ್ಣ. ಏನ್ ಬೇಕಾಗಿತ್ತು? ಹಸುವಾಗ್ತೈತೆ ಕಣ್ಣನ್ನು. ನನ್ ತಂಗಿ ನೋಡ್ಕೋತಾ ಇರು, ನಿಂಗೋಸ್ಕರ ಏನಾದ್ರು ತಗೊಂಡ್ಬರ್ತೀನಿ. ಹಾಲು ಕುಡಿಸ್ತಾ ಇರು. ಏಯ್, ಆ ಪರ್ಸ್ ಕೊಡು. ನಿನಗೆ ಯಾಕೆ ಕೊಡ್ಬೇಕು? ಇದು ನಮ್ಮ ಏರಿಯಾ. ಇಲ್ಲಿ ಬೇರೆ ಯಾರು ಪಿಟ್ ಪ್ಯಾಕೆಟ್ ಮಾಡೋ ಹಾಗಿಲ್ಲ. ನಾನ್ ಕೊಡಲ್ಲ. ಈ ದುಡ್ಡಲ್ಲಿ ನನ್ ದೋಸ್ತ್ಗೆ ತಿಂಡಿ ಕೊಡಿಸ್ಬೇಕು. ತಿಂಡಿ ಬೇಕಾ? ತಗೋ.